ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾನು ನಿಮ್ಮ ಸೂಪರ್ ಸೂರ್ಯ. FTM ಕ್ಲೋಸ್ ಆಗಿದೆ. ನೆಕ್ಸ್ಟ್ ಏನು, ಮತ್ತು ಫ್ರೀಯಾಗಿ 100 ರುಪೀಸ್ನ ಹೇಗೆ ತಗೊಳ್ಳೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೀನಿ. ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಸೊ ದಟ್ ನಿಮಗೆ ಫ್ರೀಯಾಗಿ 100 ರುಪೀಸ್ ಸಿಗುತ್ತೆ. ಓಕೆ, ಲೆಟ್ಸ್ ಸ್ಟಾರ್ಟ್. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಟ್ಯಾಪ್ ಮಾಡಿ, ಸೊ ದಟ್ ನಮ್ಮ ಹೊಸ ವೀಡಿಯೋಸ್ದು ನೋಟಿಫಿಕೇಷನ್ಸ್ ನಿಮಗೆ ಬರ್ತಾ ಇರುತ್ತೆ. ಓಕೆ, ಮೊದಲು ಯಾವ್ದು ಹೇಳೋಣ? FTM ಕ್ಲೋಸ್ ಆಯಿತು, ನೆಕ್ಸ್ಟ್ ಏನು ಮಾಡೋದು ಅನ್ನೋದನ್ನ, ಅಥವಾ 100 ರುಪೀಸ್ ಫ್ರೀಯಾಗಿ ಹೇಗೆ ತಗೊಳ್ಳೋದು ಅಂತನಾ? ಆಲ್ಮೋಸ್ಟ್ ತುಂಬ ಜನ ಹೇಳೋದೇನು ಅಂತಂದರೆ 100 ರುಪೀಸ್ ಫ್ರೀಯಾಗಿ ಹೇಗೆ ತಗೊಳ್ಳೋದು ಅಂತ ಮೊದಲೇ ಹೇಳಿ ಅಂತ. ಈ FTM ಕ್ಲೋಸ್ ಆಯಿತು ಅದೆಲ್ಲ ಬಿಟ್ಟಾಕಿ ಫಸ್ಟ್ 100 ರುಪೀಸ್ ಬೇಕು ನಮಗೆ, 100 ರುಪೀಸ್ ಹೇಗೆ ತಗೊಳ್ಳೋದು ಅಂತ ಹೇಳಿ ಅಂತಾರೆ. ಸೊ 100 ರುಪೀಸ್ ತಗೋಬೇಕು ಅಂತ ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಗ್ರೋ ಅಂತ ಒಂದು ಆ್ಯಪ್ ಇದೆ. ಆ ಆ್ಯಪ್ನ ನೀವು ಇನ್ಸ್ಟಾಲ್ ಮಾಡಿಕೊಂಡ್ರೆ, ನನ್ನ ಲಿಂಕಲ್ಲಿ ಇನ್ಸ್ಟಾಲ್ ಮಾಡಿಕೊಂಡ್ರೆ ನಿಮಗೆ 100 ರುಪೀಸ್ ಸಿಗುತ್ತೆ. ಅದ್ರ ಬದಲು ನೀವು ಪ್ಲೇಸ್ಟೋರಲ್ಲಿ ಡೈರೆಕ್ಟಾಗಿ ಸಿಗುತ್ತೆ. ಡೈರೆಕ್ಟಾಗಿ ಹೋದರೆ ನಿಮಗೆ 0 ರುಪೀಸ್ ಸಿಗುತ್ತೆ. ಆದರೆ ನನ್ನ ಲಿಂಕಲ್ಲಿ ಇನ್ಸ್ಟಾಲ್ ಮಾಡಿಕೊಂಡು ನೀವು ಅದರಲ್ಲಿ ಅಕೌಂಟ್ ಕ್ರಿಯೇಟ್ ಮಾಡಬೇಕು ಅಷ್ಟೇ, ಇನ್ನೇನಿಲ್ಲ. ಅದರಲ್ಲಿ ನೀವೇನು ಅಮೌಂಟ್ ಹಾಕಬೇಕಾಗಿಲ್ಲ, ಏನೇನೂ ಇಲ್ಲ. ಡೌನ್ಲೋಡ್ ಮಾಡ್ಕೊಳ್ಳಿ ನಾನು ಕೊಟ್ಟಿರೋ ಲಿಂಕಿಂದ, ಆಮೇಲೆ ಅದರಲ್ಲಿ ಅಕೌಂಟ್ ಕ್ರಿಯೇಟ್ ಮಾಡಿ. ಬಟ್ ಪ್ಯಾನ್ ಕಾರ್ಡ್ ಈಸ್ ನೆಸೆಸರಿ. ಪ್ಯಾನ್ ಕಾರ್ಡ್ ಇರಬೇಕು ನಿಮ್ಮ ಹತ್ರ, ಮತ್ತು ಬ್ಯಾಂಕ್ ಅಕೌಂಟ್ ನಂಬರ್ ಇರಬೇಕು. ಆಧಾರ್ ಕಾರ್ಡ್ಗೆ ನಿಮ್ಮ ಮೊಬೈಲ್ ನಂಬರ್ ಲಿಂಕ್ ಆಗಿರಬೇಕು. ಸೊ ಇಷ್ಟಿದ್ರೆ ನೀವು ಏನು ಅಮೌಂಟ್ ಹಾಕೋದೇ ಬೇಡ, ಫ್ರೀಯಾಗಿ ನೀವು ಸುಮ್ಮನೆ ಡೌನ್ಲೋಡ್ ಮಾಡ್ಕೊಳ್ಳಿ, ಅಕೌಂಟ್ ಕ್ರಿಯೇಟ್ ಮಾಡಿ ಅಷ್ಟೇ. ಅಷ್ಟಕ್ಕೆ ನಿಮಗೆ 100 ರುಪೀಸ್ ಸಿಗುತ್ತೆ. ಓಕೆ, ಇದು 100 ರುಪೀಸ್ ಬಗ್ಗೆ ಆಯಿತು. ನಾವು ಮೂವ್ ಆನ್ ಟು FTM. ಈಗ ನಿಮಗೆಲ್ಲ ಗೊತ್ತಿರ್ಬೋದು, ಅಫಿಷಿಯಲಿ ಇಟ್ ಈಸ್ ಕ್ಲೋಸ್ ಬಿಕಾಸ್ ಆ್ಯಪಲ್ಲಿ ಯಾವುದೇ ಕೂಡ ಅಪ್ಡೇಟ್ಸ್ ಇಲ್ಲ, ಮತ್ತು ಆ್ಯಪಲ್ಲಿರುವಂಥ ಗ್ರಾಫಿಕ್ಸ್ಗಳನ್ನು ಕೂಡ ತುಂಬ ಕಡಿಮೆ ಮಾಡಿದ್ದಾರೆ. ಯಾಕೆ ಅಂತಂದರೆ ಆ್ಯಪ್ನ ಮೇಂಟೆನೆನ್ಸ್ ಕೂಡ ಸರಿಯಾಗಿ ಮಾಡ್ತಾ ಇಲ್ಲ. ಯಾಕೆ ಮೇಂಟೆನೆನ್ಸ್ ಮಾಡ್ತಾ ಇಲ್ಲ ಅಂದರೆ ಇಟ್ಸ್ ಕ್ಲೋಸ್ಡ್. ಸೊ ಅದಕ್ಕೋಸ್ಕರ ಆ್ಯಪ್ನ ಮೇಂಟೆನೆನ್ಸ್ ಕೂಡ ಮಾಡ್ತಾ ಇಲ್ಲ. ಇನ್ನು ಅಮೌಂಟ್ ಬರುತ್ತೋ ಇಲ್ವೋ ಅಂತ ನನಗೆ ಸುಮಾರು ಜನ ಮೆಸೇಜ್ ಮಾಡ್ತಾಯಿದ್ರಿ, ಸರ್ ಏನಾಯಿತು FTM ಏನಾಯಿತು ಅಂತ. ಇಷ್ಟು ದಿನ ವೆಯ್ಟ್ ಮಾಡಿ ನಾನು ಕೂಡ ನೋಡಿದೆ, ಏನಾದರೂ ಒಂದು ಮೆಸೇಜ್ ಬರ್ಬೋದಾ, ಅಪ್ಡೇಟ್ಸ್ ಬರ್ಬೋದಾ ಅಂತ. ಬಟ್ ಏನೇನೂ ಬಂದಿಲ್ಲ. ಸೊ ನೌ ವಿ ಕ್ಯಾನ್ ಕನ್ಕ್ಲೂಡ್ ದಟ್ FTM ಈಸ್ ಅಫಿಷಿಯಲಿ ಕ್ಲೋಸ್ಡ್. ಈ FTMಲ್ಲಿ ಕಳ್ಕೊಂಡಿರುವಂಥ ಅಷ್ಟು ಅಮೌಂಟು, ಅದಕ್ಕಿಂತ ಜಾಸ್ತಿ ಅಮೌಂಟ್ನ ವಾಪಸ್ ತಗೋಬೋದು. ಅದು ಹೇಗೆ ಗೊತ್ತಾ? ಇನ್ವೆಸ್ಟ್ ಇನ್ ಶೇರ್ಸ್. ಈ ಶೇರ್ಸಲ್ಲಿ ಇನ್ವೆಸ್ಟ್ ಅದೆಲ್ಲ ತುಂಬ ರಿಸ್ಕಪ್ಪ. ಅಷ್ಟೆಲ್ಲ ನಾವು ರಿಸ್ಕ್ ತಗೊಳಕ್ಕಾಗಲ್ಲ. ಸಖತ್ತು ಮಾರ್ಕೆಟ್ ಅವೆಲ್ಲ ಆಗಲ್ಲ ನಮಗೆ, ಅದು ತುಂಬ ಜಂಜಾಟ ಅದು ಅಂತ ಅನಿಸುತ್ತಲ್ಲ. ಅಲ್ಲ, ಇಟ್ ಈಸ್ ಟೂ ಈಸಿ. ಓಕೆ, ಶೇರ್ಸ್ ಅಂದರೆ ಏನು ಮತ್ತು ಅದನ್ನು ಯಾವ ಥರ ಇನ್ವೆಸ್ಟ್ ಮಾಡೋದು ಏನು, ಸಿಂಪಲ್ಲಾಗಿ ಹೇಳ್ತೀನಿ. ಯು ಹ್ಯಾವ್ ಒನ್ ಪ್ರಾಡಕ್ಟ್, ಅದು ಶೇರ್ ಅಂತ ಅಂದ್ಕೊಳ್ಳಿ. ಒಂದು ಪ್ರಾಡಕ್ಟ್ ಇರುತ್ತೆ ಮಾರ್ಕೆಟಲ್ಲಿ, 10 ರುಪೀಸ್ ಕೊಟ್ಟು ತೊಗೊಳ್ತೀರಾ. ಮಾರ್ಕೆಟ್ ವ್ಯಾಲ್ಯೂ ಅದರದ್ದು 10 ರುಪೀಸ್ ಇರುತ್ತೆ ನೀವು ತೊಗೊಂಡಾಗ. ಅದ್ರ ಮಾರನೇ ದಿನ ಅಥವಾ ಅವತ್ತು ನಿಮಗೆ ಆ ವ್ಯಾಲ್ಯೂ ಜಾಸ್ತಿ ಕಡಿಮೆ ಆಗ್ಬೋದು. 10 ರುಪೀಸ್ ತೊಗೊಂಡಿದ್ದೀರಾ, ನೆಕ್ಸ್ಟ್ ಮಾರ್ಕೆಟ್ ವ್ಯಾಲ್ಯೂ ಅದು ನಿಮಗೆ 15 ರುಪೀಸ್ ಆಗ್ಬೋದು. ಆವಾಗ ನೀವು ಮಾರಿದರೆ 5 ರುಪೀಸ್ ಪ್ರಾಫಿಟ್ ಬರುತ್ತೆ. ಸೊ ನೀವು 10 ರುಪೀಸಲ್ಲಿ ತೊಗೊಂಡು ಅದ್ರ ವ್ಯಾಲ್ಯೂ 8 ರುಪೀಸಿಗೆ ಹೋಗುತ್ತೆ. ಅವಾಗ ನೀವೇನಾದರೂ ಮಾರಿದರೆ 2 ರುಪೀಸ್ ಲಾಸ್ ಆಗುತ್ತೆ. ಯಾವ ಥರ ಟ್ರೇಡ್ ಮಾಡ್ಬೋದು ಅಂದರೆ, 2 ಟೈಪ್ಸ್ ಆಫ್ ಟ್ರೇಡಿಂಗ್ ಇಸ್ ದೇರ್. ಒನ್ ಈಸ್ ಇಂಟ್ರಾಡೇ, ಅನದರ್ ಒನ್ ಈಸ್ ಡೆಲಿವರಿ. ಇಂಟ್ರಾಡೇಯಲ್ಲಿ ಏನು ಅಂತಂದರೆ, ನೀವು ಬೆಳಗ್ಗೆ ತೊಗೊಂಡು ಮಾರ್ಕೆಟ್ ಕ್ಲೋಸ್ ಆಗೋಷ್ಟರಲ್ಲಿ ನೀವು ಸ್ಟಾಕ್ಸ್ನ ಮಾರಬೇಕು. ನಿಮಗೆ ಲಾಸ್ ಆಗಲಿ ಅಥವಾ ಪ್ರಾಫಿಟ್ ಆಗಲಿ ಆಗಲೇ ಮಾರಬೇಕು. ಬಟ್ ಡೆಲಿವರಿಲಿ ಏನು ಅಂತಂದರೆ, ನೀವು ಒಂದು ಸ್ಟಾಕ್ಸ್ನ ಪರ್ಚೇಸ್ ಮಾಡಿದರೆ ನಿಮಗೆ ಯಾವಾಗ ಬೇಕಾದ್ರೂ ಮಾರ್ಬೋದು ಅದನ್ನು. ನೀವು ಪ್ರಾಫಿಟ್ಟು ಬೇಕಾದ್ರೆ, ಅದು ಈಗ ಒಂದು ಸ್ಟಾಕ್ಸ್ನ ತೊಗೊತೀರಾ 10 ರುಪೀಸ್ಗೆ, ಮಾರ್ಕೆಟ್ ವ್ಯಾಲ್ಯೂ 8 ರುಪೀಸ್ ಆಯಿತು. ಸೊ ನಿಮಗೆ ಲಾಸ್ ಆಯ್ತಲ್ಲ, ಆಗ ಮಾರೋ ಅವಶ್ಯಕತೆ ಇಲ್ಲ. ನೀವು ಅದರ 8 ರುಪೀಸು ನೆಕ್ಸ್ಟ್ 12, 13, 15, 18, 20 ರುಪೀಸ್ ಹೋಗೋವರೆಗೂ ನೀವು ಕಾಯ್ದು ಆಮೇಲೆ ಬೇಕಾದ್ರೆ ಮಾರ್ಬೋದು. ಸೊ ಯು ಕ್ಯಾನ್ ಸೆಲ್ ಇಟ್ ವೆನ್ ಎವರ್ ಯು ವಾಂಟ್, ಆಫ್ಟರ್ 1 ಇಯರ್, 2 ಇಯರ್, 3 ಇಯರ್, ಆರ್ ಜಸ್ಟ್ ನೆಕ್ಸ್ಟ್ ವೀಕ್, ಆರ್ ಆಫ್ಟರ್ 2-3 ಡೇಸ್. ಆ ಥರ ನೀವು ಯಾವಾಗ ಬೇಕಾದ್ರೂ ಸೇಲ್ ಮಾಡ್ಬೋದು. ಸೊ ದಿಸ್ ಒನ್ ಈಸ್ ವೆರಿ ಯೂಸ್ಫುಲ್ ಫಾರ್ ಯು. ಇಂಟ್ರಾಡೇ ಸ್ವಲ್ಪ ಎಕ್ಸ್ಪರ್ಟ್ ಆಗಿದ್ದು ಮಾರ್ಕೆಟ್ ಬಗ್ಗೆ ಗೊತ್ತಿರೋರಾದರೆ ಅದನ್ನು ಮಾಡ್ಬೋದು. ಬಟ್ ಇದು ಸ್ವಲ್ಪ ಓಕೆ, ಎಲ್ಲರೂ ಕೂಡ ಇದನ್ನು ನೀವು ಅಪ್ಲೈ ಮಾಡ್ಬೋದು. ಇದೆಲ್ಲ ಮಾಡಬೇಕು ಅಂದರೆ ಸ್ವಲ್ಪ ದುಡ್ಡೆಲ್ಲ ಕಳ್ಕೊಬೋದಲ್ವಾ ಅಂತ ನಿಮಗೆ ಒಂದು ಡೌಟ್ ಬರ್ಬೋದು. ಸೊ ಇಷ್ಟೆಲ್ಲ ಮಾಡ್ತೀವಿ, ದುಡ್ಡು ಹೋದರೆ ಅಕಸ್ಮಾತ್ ಅಂತ ಒಂದು ಭಯ ಇರುತ್ತೆ. ಓಕೆ, ಅದೆಲ್ಲ ಈಸಿ, ಸ್ವಲ್ಪ ತಿಳ್ಕೊಂಡ್ರೆ ಈಸಿ ಅಂತ ಅನಿಸ್ಬೋದು. ಬಟ್ ಅದನ್ನು ಪ್ರಾಕ್ಟೀಸ್ ಮಾಡೋಕ್ಕೆ ಸ್ವಲ್ಪ ಅಮೌಂಟ್ ಹಾಕಬೇಕಾಗುತ್ತೆ. ಆ ಅಮೌಂಟು ಹಾಕಿ ಅಕಸ್ಮಾತ್ ಏನಾದ್ರು ಹೋದರೆ ಅನ್ನೋ ಒಂದು ಭಯ ಇರುತ್ತೆ. ಅದಕ್ಕೋಸ್ಕರ ಇನ್ನೊಂದು ಆ್ಯಪ್ ಇದೆ, ಸ್ಟಾಕ್ ಟ್ರೈನರ್ ಅಂತ. ಆ ಸ್ಟಾಕ್ ಟ್ರೈನರಲ್ಲಿ ನಿಮಗೆ 5 ಲ್ಯಾಕ್ ರುಪೀಸ್ ಫೇಕ್ ಅಮೌಂಟ್ ಸಿಗುತ್ತೆ. ಆ ಫೇಕ್ ಅಮೌಂಟಲ್ಲಿ ರಿಯಲ್ ಸ್ಟಾಕ್ಸ್ ಮೇಲೆ ನೀವು ಇನ್ವೆಸ್ಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಇಲ್ಲಿ ನೀವು ನೋಡ್ಬೋದು, ನಾನು ಇನ್ವೆಸ್ಟ್ ಮಾಡಿರುವಂತಹ ಕಂಪ್ನಿಗಳಿದೆ, ಮತ್ತು ನಾನು ತೊಗೊಂಡಿರುವಂತಹ ಸ್ಟಾಕ್ಸ್ಗಳಿದೆ. ಈ ಸ್ಟಾಕ್ಸಲ್ಲಿ ಏನು ಅಂತ ಅಂದರೆ, ಅದರಲ್ಲಿ ಗ್ರೀನ್ ಇದೆ, ಆರೆಂಜ್ ಇದೆ, ಮತ್ತು ರೆಡ್ ಇದೆ. ಗ್ರೀನ್ ಅಂತ ಅಂದರೆ ಏನು ಅಂತ ಅರ್ಥ ಅಂದರೆ, ನೀವು ಒಂದು ಸ್ಟಾಕ್ಸ್ನ ತೊಗೊಂಡಿರ್ತೀರಾ, ಮಾರ್ಕೆಟ್ ಪ್ರೈಸ್ ಅದಕ್ಕಿಂತ ಜಾಸ್ತಿ ಹೋಗಿರುತ್ತೆ. ನೀವು 10 ರುಪೀಸಿಗೆ ತೊಗೊಂಡಿರ್ತೀರಾ, ಇವಾಗ ನಡೀತಿರೋವಂಥ ಮಾರ್ಕೆಟ್ ಪ್ರೈಸ್ ಅದಕ್ಕಿಂತ ಜಾಸ್ತಿ ಹೋಗಿರುತ್ತೆ, 11 ರುಪೀಸ್, 12 ರುಪೀಸ್ ಆ ಥರ ಹೋಗಿರುತ್ತೆ. ಸೊ ನೀವು ಪ್ರಾಫಿಟಲ್ಲಿ ಇದ್ದೀರಾ, ಮಾರಿದರೆ ಎಷ್ಟು ರುಪೀಸ್ ಪ್ರಾಫಿಟ್ಟು ಅನ್ನೋದು ಕೂಡ ಅದರಲ್ಲಿದೆ. ಆರೆಂಜ್ ಕಲರಲ್ಲಿ ಇರುವಂಥದ್ದು ಏನು ಅಂತಂದರೆ, ನೀವು ಒಂದು ಸ್ಟಾಕ್ಸ್ನ ತೊಗೊಂಡಿದ್ದೀರಾ 10 ರುಪೀಸ್ಗೆ,
ಈಗಲೂ ಕೂಡ ಮಾರ್ಕೆಟ್ ಪ್ರೈಸಸ್ 10 ರುಪೀಸಲ್ಲಿದೆ. ಸೊ ಈಕ್ವಲ್ ಇದೆ, ನೋ ಪ್ರಾಫಿಟ್ ನೋ ಲಾಸ್. ಸೊ ದಟ್ ಈಸ್ ಆರೆಂಜ್ ಕಲರ್. ರೆಡ್ ಕಲರಲ್ಲಿ ಇರೋದೇನು ಅಂತಂದರೆ, ನೀವು ಒಂದು ಸ್ಟಾಕ್ಸ್ನ ತೊಗೊಂಡಿದ್ದೀರಾ, ಅದ್ರ ವ್ಯಾಲ್ಯೂ ಈಗ ಕಡಿಮೆ ಆಗಿದೆ ಅಂತ, ಮೀನ್ಸ್ ಯು ಆರ್ ಇನ್ ಲಾಸ್. ಆ ಲಾಸ್ ಆದರೆ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ, ಅದು ನೀವು ಪ್ರಾಫಿಟ್ ಆಗೋವರೆಗೂ ನೀವು ವೆಯ್ಟ್ ಮಾಡ್ಬೋದು, ಆಮೇಲೆ ಮಾರ್ಬೋದು ಅದನ್ನು. ಸೊ ಅದಕ್ಕೋಸ್ಕರ ಲಾಸ್ ಆಗುವಂತಹ ಟೆನ್ಷನ್ ಏನು ಇಟ್ಕೊಬೇಡಿ. ಬಟ್ ಇದೆಲ್ಲ ಓವರ್ ಆಲ್ ನೀವು ಮಾಡೋದು ಫೇಕ್ 5 lakhs ರುಪೀಸಲ್ಲಿ ಮಾಡ್ಬೋದು. ಓಕೆ, ನಮಗೆ ಸ್ಟಾಕ್ಸ್ ಬಗ್ಗೆ ಅಷ್ಟೇನು ಗೊತ್ತಿಲ್ಲ, ನಮಗೆ ಅಮೌಂಟ್ ಒಂದ್ಸರಿ ಹಾಕಬೇಕು ಮತ್ತು ಸುಮ್ಮನೆ ಇರಬೇಕು, ಸುಮ್ಮನೆ ಕೂರ್ಬೇಕು, ನಾವು ಸುಮ್ಮನೆ ವೆಯ್ಟ್ ಮಾಡ್ತೀವಿ, ಸ್ಟಾಕ್ಸ್ ಅವು ಇವೆಲ್ಲ ನಮಗೆ ನೋಡೋಕ್ಕೆ ಬರಲ್ಲ ಅಂತ ಅನ್ನೋದಾದರೆ ಇನ್ನೊಂದು ಆಪ್ಷನ್ ಕೂಡ ಇದೆ, ದಟ್ ಈಸ್ ಮ್ಯೂಚುವಲ್ ಫಂಡ್ಸ್. ಮ್ಯೂಚುವಲ್ ಫಂಡ್ಸಲ್ಲಿ ಏನು ಅಂತಂದರೆ, ನೀವು ಒಂದ್ಸರಿ ಈಗ FTMಗೆ ಹಾಕಿದ್ರಲ್ಲ, ಅದೇ ಥರ ಸೇಮ್ 5000 ರುಪೀಸ್ ಹಾಕ್ಬಿಟ್ಟು ಸುಮ್ಮನೆ ಕೂತಿದ್ರೆ 1 year ಆದಮೇಲೆ ಇಷ್ಟು ರಿಟರ್ನ್ಸ್ ಅಂತ ಬರುತ್ತೆ ಅದರಲ್ಲಿ. ಅದ್ರ ಬದಲು ಇನ್ನೂ ಒಂದು ಆಪ್ಷನ್ ಇದೆ ಮ್ಯೂಚುವಲ್ ಫಂಡ್ಸಲ್ಲಿ, ಮಂತ್ಲಿ 100 ರುಪೀಸ್ ಕೂಡ ನೀವು ಪೇ ಮಾಡ್ಕೊಂಡು ಹೋಗ್ಬೋದು 1 yearವರೆಗೂ. ಅದು ಕೂಡ ಆಪ್ಷನ್ ಇದೆ. ಯಾವುದು ಸೂಟೇಬಲ್ ಆಗುತ್ತೆ ಅದನ್ನು ನೋಡಿಕೊಂಡು ನೀವು ಇನ್ವೆಸ್ಟ್ ಮಾಡಿ. ಶೇರ್ಸಲ್ಲಿ ಇನ್ವೆಸ್ಟ್ ಮಾಡೋದಾದರೆ ಫಸ್ಟ್ ನೀವು ಪ್ರಾಕ್ಟೀಸ್ ಮಾಡಬೇಕು, ಆಮೇಲೆ ಗ್ರೋ ಆ್ಯಪಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಬಟ್ ಇವೆಲ್ಲ ಕೂಡ ಮಾರ್ಕೆಟ್ ರಿಸ್ಕಿಗೆ ಅಧೀನವಾಗಿರುತ್ತದೆ. ಓಕೆ, ಮತ್ತೆ ಲಾಕ್ಡೌನ್ ಆಯಿತು, ಮಾರ್ಕೆಟ್ ಬಿದ್ದೋಯ್ತು ಅಂತಂದರೆ ಅದೇನು ಮಾಡೋಕ್ಕಾಗಲ್ಲ. ಓಕೆ, ಶೇರ್ ಮಾರ್ಕೆಟಲ್ಲಿ ನೀವು ಸ್ಟಾಕ್ಸ್ ತೊಗೊಂಡಿರೋದನ್ನ ಅದು ಲಾಭ ಬರೋವರೆಗೂ ಕಾಯ್ದು ಮಾರ್ಬೋದು. ಸೊ ಪೇಷನ್ಸ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ದಿಸ್. ಫಸ್ಟ್ ಕಲೀರಿ, ಆಮೇಲೆ ಇನ್ವೆಸ್ಟ್ ಮಾಡಿ. ಇನ್ವೆಸ್ಟ್ ಮಾಡೋಕ್ಕೆ ನಾನು ಹೇಳ್ದಂಗೆ ಗ್ರೋ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ನಾನು ಕೊಟ್ಟಿರೋ ಲಿಂಕಿಂದ 100 ರುಪೀಸ್ ಫ್ರೀಯಾಗಿ ಸಿಗುತ್ತೆ. ಅದೇ 100 ರುಪೀಸ್ನ ನೀವು ಬ್ಯಾಂಕಿಗೆ ವಿತ್ಡ್ರಾ ಕೂಡ ಮಾಡ್ಕೋಬೋದು ಸಡನ್ನಾಗಿ. ಪ್ಲೇಸ್ಟೋರಲ್ಲೂ ಮಾಡ್ಕೋಬೋದು. ಪ್ಲೇಸ್ಟೋರಲ್ಲಿ ಮಾಡ್ಕೊಂಡ್ರೆ ನಿಮಗೆ 100 ರುಪೀಸ್ ಸಿಗಲ್ಲ. ನಾನು ಕೊಟ್ಟಿರೋ ಲಿಂಕಲ್ಲಿ ಮಾಡ್ಕೊಂಡ್ರೆ 100 ರುಪೀಸ್ ಸಿಗುತ್ತೆ. ಅದರಲ್ಲಿ ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡಿ. ಸೊ ನಿಮ್ಮ ಮನಿ ಏನು ಕಳ್ಕೊಳ್ಳೋ ಅವಶ್ಯಕತೆ ಇಲ್ಲ ಅವಾಗ. ಎಲ್ಲರೂ ಕೂಡ ಈ ಗ್ರೋ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ನಾನು ಕೊಟ್ಟಿರೋ ಲಿಂಕಿಂದ ಎಲ್ಲರೂ 100 ರುಪೀಸ್ ತೊಗೊಳ್ಳಿ ಮತ್ತು ನಿಮ್ಮ ಇನ್ವೆಸ್ಟ್ಮೆಂಟ್ ಕೆರಿಯರ್ನ ಸ್ಟಾರ್ಟ್ ಮಾಡಿ. ಅಥವಾ 100 ರುಪೀಸ್ನ ಖರ್ಚು ಕೂಡ ಮಾಡ್ಬೋದು ನೀವು ಬ್ಯಾಂಕ್ ಅಕೌಂಟ್ಗೆ ಅದನ್ನು ವಿತ್ಡ್ರಾ ಮಾಡಿಕೊಂಡು. ಇಟ್ ಡಿಪೆಂಡ್ಸ್ ಆನ್ ನೀವು ಯಾವ ಥರ ಅದನ್ನು ಯೂಸ್ ಮಾಡ್ತೀರಾ ಅನ್ನೋದು. ಓಕೆ, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.